ಹಾಯ್ ಗೈಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಏನಂದರೆ, ನಾವು ದಿನ ಕಷ್ಟಪಟ್ಟು ಒಂದೊಂದು ರೂಪಾಯಿನ ಸೇವ್ ಮಾಡಿ ದುಡಿತಾ ಇದ್ವಿ. ಆ ದುಡಿತಾ ಇರೋ ದುಡ್ಡನ್ನ ಫ್ಯೂಚರ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಬ್ಬರೊಬ್ಬರು ಬ್ಯಾಂಕಲ್ಲಿ ಹಾಕ್ತಾರೆ, ಇನ್ನೊಬ್ಬರು ರಿಯಲ್ ಎಸ್ಟೇಟಲ್ಲಿ ಹಾಕ್ತಾರೆ. ಬಟ್ ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ, ಒಂದು ಚಿನ್ನ ತೊಗೊಂಡು ಮನೇಲಿ ಇಕ್ತಾರೆ. ಯಾಕೆಂದರೆ ಒಂದು ಒಡವೆ ಇದ್ದರೆ ಏನೋ ಕಷ್ಟ ಕಾಲ ಬಂದಾಗ ನಾವು ಅಡ ಹಾಕ್ಬಿಡ್ಬೇಕಾದ್ರೆ ಸಾಲ ತೀರಿಸ್ಬೋದು ಅಂತ ಹೇಳ್ಬಿಟ್ಟು ಮೋಸ್ಟ್ ಆಫ್ ದಿ ಜನ ಏನು ಮಾಡ್ತಾರೆ ಅಂದರೆ, ಒಂದು ಚಿನ್ನ ಏನಾದರೂ ಇಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಚಿನ್ನನ ಇಸ್ಕೊತಾರೆ. ಆ ಥರ ನಾವು ಚಿನ್ನ ಇಸ್ಕೋಬೇಕಾದ್ರೆ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ನಮ್ಮನ್ನ ಯಾಮಾರಿಸ್ತವ್ರು ಚಿನ್ನದ ಅಂಗಡಿಯವರು. ಸೊ ಅದು ಏನು ಸ್ಕ್ಯಾಮು, ಯಾವ ಥರ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಮುಂದಕ್ಕೆ ನೋಡ್ತಾ ಇರ್ರಿ. ಬನ್ನಿ ವಿಡಿಯೋ ಒಳಗಡೆ ನೋಡೋಣ. ಸೊ ಈಗ ನಾವು ಚಿನ್ನ ತಗೊಳ್ಳೋಕ್ಕೆ ಏನು ಮಾಡ್ತೀವಿ, ಒಬ್ಬರೊಬ್ಬರು ದೊಡ್ಡ ಅಂಗಡಿಗೆ ಹೋಗ್ತಾರೆ. ಲಲಿತಾ ಜ್ಯುವೆಲ್ಲರ್ಸ್ ಆಗಿರಲಿ, ಮತ್ತು ಅದು ಇದು ಅಂತ ದೊಡ್ಡದಾಗಿ ಅಂಗಡಿ ಇರುತ್ತಲ್ಲ, ಅದರಲ್ಲಿ ಕೆಲವೊಬ್ಬರು ಹೋಗಿ ಜಾಸ್ತಿ ಜನ ತಗೊಳ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಬಿಡಪ್ಪ ನಮ್ಮ ರೋಡಲ್ಲೇ ಎಷ್ಟೊಂದು ಸೇಟ್ ಅಂಗಡಿ ಇದೆ, ಅದರಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗವ್ರು ಯಾವ ಅಂಗಡಿ ಇಷ್ಟನೋ ಅಲ್ಲಲ್ಲಿ ಹೋಗಿ ತಗೊಳ್ತಾ ಇರ್ತಾರೆ. ಆವಾಗ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಹಣ ಒಂದು 5 ಗ್ರಾಮಲ್ಲಿ ಒಂದು ಚೈನ್ ಕೊಡಿ ಅಂತ ಕೇಳಿದ್ರೆ, ಸೇಟ್ ಅವ್ರು ಏನು ಮಾಡ್ತಾರೆ, ತೋರಿಸ್ತಾರೆ 5 ಗ್ರಾಮಲ್ಲಿ. ನೋಡಿ ಇಷ್ಟು ಡಿಸೈನ್ ಇದೆ, ಇಷ್ಟು ಇದೆ ಅಂತ ಹೇಳ್ಬಿಟ್ಟು ನಮಗೆ ತೋರಿಸ್ತಾರೆ. ನಮ್ಗೆ ಯಾವುದೋ ಒಂದು ಚೈನ್ ಇಷ್ಟ ಆಗುತ್ತೆ, ಅದು ತಗೋಬೇಕಾದ್ರೆ ಅವ್ರು ಏನಂತಾರೆ, ಮೇಡಮ್ ರೇಟ್ನ ನೀವೇ ಗೂಗಲ್ ಚೆಕ್ ಮಾಡ್ಕೊಳ್ಳಿ ಅಂತ ಕೆಲವೊಬ್ರು ಹೇಳ್ತಾರೆ. ನಾವು ಏನು ಮಾಡ್ತೀವಿ, 1 ಗ್ರಾಮ್ ರೇಟ್ ಗೋಲ್ಡ್ ಎಷ್ಟು ಅಂತ ಹಾಕಿದ್ರೆ ಅದು ರೇಟ್ ಬರುತ್ತೆ. ಸೊ 5 ಗ್ರಾಮ್ಗೆ ಇಷ್ಟು ಅಂತ ಲೆಕ್ಕ ಮಾಡಿಬಿಟ್ಟು ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ಒಂದು ಅಮೌಂಟ್ ಹೇಳ್ಬಿಟ್ಟು ನಾವು ಕೊಟ್ಬಿಟ್ಟು ಬರ್ತೀವಿ. ಈಗ ಸ್ಕ್ಯಾಮ್ ಎಲ್ಲಿ ಆಗ್ತಾಯಿದೆ, ನೀವು ತಗೋಬೇಕಾದ್ರೆ ಆಗ್ತಾಯಿದೆಯಾ? ಇಲ್ಲ. ಅವರು ಕೊಡಬೇಕಾದ್ರೆ ಆಗ್ತಾಯಿದೆಯಾ? ಇಲ್ಲ. ನೀವು ಗೂಗಲಲ್ಲಿ ಚೆಕ್ ಮಾಡ್ತೀರಲ್ಲ, ಆವಾಗ ಸ್ಕ್ಯಾಮ್ ಆಗ್ತಾ ಇರೋದು. ನಿಮಗೆ ಗೊತ್ತಿಲ್ಲದಾಗಿ ನೀವೇ ನಿಮ್ಮನ್ನ ಸ್ಕ್ಯಾಮ್ ಮಾಡ್ಕೊತಾ ಇದ್ದೀರ. ಏನಂದರೆ, ಕೆಲವೊಬ್ಬರು ಸೇಟ್ ಅಂಗಡಿಯಲ್ಲಿ 916 ಮಾರ್ತಾರೆ. ಇನ್ನು ಕೆಲವೊಬ್ಬರು ಅಂಗಡಿಯಲ್ಲಿ 18 ಕ್ಯಾರೆಟ್ ಗೋಲ್ಡ್ನ ಮಾರ್ತಾರೆ. ನಾವು ಗೂಗಲಲ್ಲಿ ಗೋಲ್ಡ್ ರೇಟ್ ಚೆಕ್ ಮಾಡಬೇಕಾದ್ರೆ ಬರೀ ಗೋಲ್ಡ್ ರೇಟ್ ಅಂತ ಹಾಕಿದ್ರೆ ಮೋಸ್ಟ್ ಆಫ್ ದ ಟೈಮ್ ಏನು ತೋರಿಸುತ್ತೆ ಅಂದರೆ, 916 ರೇಟ್ ಎಷ್ಟಿದೆಯೋ ಅದನ್ನೇ ತೋರಿಸೋದು. ಬಟ್ ನಾವು ತಗೊಳ್ಳೋದು 18 ಕ್ಯಾರೆಟ್ ಆಗಿರುತ್ತೆ. ಅದು ನಮಗೆ ಗೊತ್ತಿರಲ್ಲ. ಸೇಟ್ ಅವ್ನು ಹಂಗೆ ಗೋಲ್ಡ್ ಅಂತ ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ. ನಾವು ತೊಗೊಂಡ್ಬಿಡ್ತೀವಿ 916 ಅಂತ ಅಂದ್ಕೊಂಡು. 916 ಅಂತ ಕೆಲವೊಬ್ರಿಗೆ ಏನಂತ ಗೊತ್ತಿಲ್ಲ. ಸರಿ, ಯಾವುದೋ ಗೋಲ್ಡ್ ಕೊಟ್ರಲ್ಲ, 1 ಗ್ರಾಮ್ ಎಷ್ಟು ನೋಡಿಬಿಟ್ಟು ತೊಗೊಳ್ತವ್ರೆ. ಬಟ್ ಕೆಲವೊಂದು ಅಂಗಡಿಯಲ್ಲಿ 18 ಕ್ಯಾರೆಟ್ ಗೋಲ್ಡ್ನ ಕೊಟ್ಬಿಟ್ಟು ನಮಗೆ 916 ರೇಟಿಗೆ ಮಾರ್ತವ್ರೆ. ಸೊ ಅದನ್ನೇ ನಾನು ಸ್ಕ್ಯಾಮ್ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಯಾವುದೇ ಕಾರಣಕ್ಕೂ ಸೇಟ್ ಅಂಗಡಿಯಲ್ಲಿ ಗೋಲ್ಡ್ ತಗೋಬೇಕಾದ್ರೂ ಆ ಸೇಟ್ ಹತ್ರ ಕೇಳಿಸ್ಕೊಳ್ಳಿ ಫಸ್ಟೇ. ಸೇಟು ಇದು 18 ಕ್ಯಾರೆಟ್ ಗೋಲ್ಡಾ, ಇಲ್ಲ 916 ಕ್ಯಾರೆಟಾ, ಇಲ್ಲ ಪ್ಯೂರ್ 24 ಕ್ಯಾರೆಟ್ ಗೋಲ್ಡಾ ಅಂತ ಕೇಳಿಸ್ಕೊಳ್ಳಿ. ಯಾಕೆಂದರೆ 18 ಕ್ಯಾರೆಟ್ ಗೋಲ್ಡು 916 ಗೋಲ್ಡ್ಗಿಂತ ರೇಟ್ ಕಡಿಮೆ ಮತ್ತು ಪ್ಯೂರಿಟಿನೂ ಕಡಿಮೆ. ಈ ಥರ ಎಲ್ಲ ಆಗ್ತಾಯಿದೆ. ಇನ್ನೊಂದು ಟ್ರಿಕ್ಸ್ ಏನು ಮಾಡ್ತಾರೆ ಅಂದರೆ, ಸೇಟ್ ಅವರು 18 ಕ್ಯಾರೆಟ್ ಗೋಲ್ಡೇ ನಮಗೆ ಸೇಲ್ ಮಾಡ್ತಾರೆ. ಅದು ಬಂದ್ಬಿಟ್ಟು ಒಂದು 15,000 ಇಟ್ಕೊಳ್ಳೋಣ, ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ. ಬಟ್ ನಾವು ಗೂಗಲ್ ಚೆಕ್ ಮಾಡಿಬಿಟ್ಟು 916 ರೇಟ್ನ ಲೆಕ್ಕ ಹಾಕ್ಕೊಂಡ್ರೆ 22,000 ಬರುತ್ತೆ. ಆಮೇಲೆ ಸೇಟ್ ಏನು ಮಾಡ್ತಾರೆ, ನಾವು ಹಂಗೆ ಕೊಡಲ್ಲ ಕೇಳಿದ ತಕ್ಷಣ. ಸೇಟ್ ಏನಾದ್ರು ಕಡಿಮೆ ಮಾಡಂತ ಹೇಳ್ಬೇಕಾದ್ರೆ ಒಂದು 2,000 ಕಡಿಮೆ ಮಾಡ್ತಾರೆ, 20,000ಕ್ಕೆ ಬರ್ತಾನೆ. ಇನ್ನೂ ಕಡಿಮೆ ಮಾಡಿ 18,000 ಬರ್ತಾನೆ. ನಮಗೆ ಶಾಕ್ ಇರುತ್ತೆ. ಏನಪ್ಪ, ದೊಡ್ಡ ಅಂಗಡಿಯೆಲ್ಲ ಒಂದೊಂದು ರೂಪಾಯಿ ಕಡಿಮೆ ಮಾಡಲ್ಲ, ಅದು ಇದು ಒಂದೇ ಚಿನ್ನ, ಬಟ್ ಇವನು ಮಾತ್ರ ಹೆಂಗೆ 4,000 ರೂಪಾಯಿ ಕಡಿಮೆ ಮಾಡಿದ ಅಂತ ನಮಗೊಂದು ಡೌಟ್ ಬರುತ್ತೆ. ಡೌಟ್ ಬಿಡಿ, ಅದಾದಮೇಲೆ ಏನು ಬರುತ್ತೆ ಅಂದರೆ, ಅವ್ನ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ. ಸರಿ ಬಿಡಪ್ಪ, ನಾವು ಕೇಳಿದ ತಕ್ಷಣ ಕಡಿಮೆ ಮಾಡಿಕೊಡ್ತಾನಲ್ಲ, ನೆಕ್ಸ್ಟ್ ಇವನ ಅಂಗಡಿಗೆ ಹೋಗ್ಬೇಕಂತ ನಾವು ಹೋಗ್ತಾ ಇರ್ತೀವಿ. ನೆಕ್ಸ್ಟ್ ಯಾವ ಗೋಲ್ಡು, ಯಾವ ಚಿನ್ನ ನಮ್ಮ ಫ್ರೆಂಡ್ಸ್ ಎಲ್ಲ ತಗೋಬೇಕಂದ್ರೆ ಇವನ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಅಲ್ಲೇ ಒಂದು ಸೇಟು ಟ್ರಿಕ್ ಪ್ಲೇ ಮಾಡಿದೆ. ಏನಂದರೆ, ನಮಗೆ 18 ಕ್ಯಾರೆಟ್ ಗೋಲ್ಡ್ನ ಕೊಟ್ಬಿಟ್ಟು ಅದನ್ನ ಆ್ಯಕ್ಚುಯಲ್ ರೇಟ್ 15,000, ಬಟ್ ನಮಗೆ ಅದನ್ನು 22 ಕ್ಯಾರೆಟ್ ಅಂತ ಹೇಳಿಬಿಟ್ಟು ರೇಟ್ ಕಡಿಮೆ ಮಾಡಿ ಇನ್ನೂ 3,000 ಪ್ರಾಫಿಟಲ್ಲೇ ಮಾಡಿ ನಮ್ಮನ್ನ ಯಾಮಾರಿಸಿ ನಮ್ಮ ತಲೆಯಲ್ಲಿ ಹಾಕ್ಬಿಟ್ಟು ಕಳಿಸವ್ರೆ. ಅದು ಕೆಲವೊಂದು ಜನಕ್ಕೆ ಗೊತ್ತೇ ಇರಲಿಲ್ಲ. ಸೊ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಅಂಗಡಿಗೆ ಹೋಗಿ ತಗೋಬೇಕಾದ್ರೂ ಸೇಟ್ ಹತ್ರ ಫಸ್ಟೇ ಕೇಳಿಸ್ಕೊಳ್ಳಿ, ಸೇಟು ಇದು 18 ಕ್ಯಾರೆಟಾ, ಇಲ್ಲ 22 ಕ್ಯಾರೆಟಾ, ಇಲ್ಲ 24 ಕ್ಯಾರೆಟಾ ಅಂತ. ಸೊ ಅದಾದಮೇಲೆ ಗೂಗಲಲ್ಲಿ 18 ಕ್ಯಾರೆಟ್ ಗೋಲ್ಡ್ ರೇಟ್ ಅಂತ ಹೊಡೆದ್ರೆ ಒಂದು ರೇಟ್ ಬರುತ್ತೆ, 22 ಕ್ಯಾರೆಟ್ ಅಂದರೆ ಒಂದು ರೇಟು, 24 ಕ್ಯಾರೆಟ್ ಅಂದರೆ ಒಂದು ರೇಟು. ಸೊ ಅದನ್ನು ನೋಡಿಕೊಂಡು ಗೋಲ್ಡ್ ತೊಗೊಳ್ಳಿ. ನೀವು ಕಷ್ಟಪಟ್ಟು ದುಡಿದಿರೋದು ಗೊತ್ತಿಲ್ಲದಾಗಿ ನಿಮ್ಮನ್ನ ಯಾಮಾರಿಸ್ತವ್ರೆ. ಸೊ ಪರವಾಗಿಲ್ಲ, ಇಷ್ಟು ದಿವಸ ಆಗಿರೋದು ಆಗೋಯ್ತು. ಮುಂದಕ್ಕಾದರೂ ಹುಷಾರಾಗಿರ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.